ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಏನಪ್ಪ ಇದು ಡಿ ಸಿ ಅವರು ಫುಲ್ ಏನು ಇಡೀ ಸೀಸನ್ ಫೈನಲ್ಗೆ ಹೋಗ್ಬೇಕು ರನ್ನರ್ ಅಪ್ ಆಗ್ಬೇಕು ಅಂತ ಅನ್ಕೊಂಡ್ಬಿಟ್ರಿ. ಯಾರು ಎಂಜಿ ಆಡಕತ್ತಾರ ಗುರು ಇವರು. ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಸೀಸನ್ ಫೈನಲ್ಗೆ ಬಂದ್ರು ಅಂತಾನೆ ಹೇಳ್ಬೋದು. 3 ಸೀಸನ್ ಡೈರೆಕ್ಟ್ ಫೈನಲ್ಗೆ ಬಂದಿದ್ದ. ಈ ಟೇಬಲ್ ಟಾಪರ್ ಆಗಿ ಫೈನಲ್ಗೆ ಬಂದಿದ್ರು. ಈ ಸೀಸನ್ ಮಾತ್ರ ಎಲಿಮಿನೇಟರ್ ಆಡ್ಕೊಂಡು ಬರ್ತಾ ಇದ್ದಾರೆ. ಅದು 3ನೇ ಸ್ಥಾನದಾಗಿದ್ರು. ಎಲ್ಲಿ ನೋಡಿ ಫೈನಲ್ಗೆ ಬರ್ತಾರ. ವಿಕೆಟ್ ಟೀಮಿಗೆ ಚಾನ್ಸ್ ಕೊಡೋಲ್ರಲ್ಲ ಇವ್ರು ಡೆಲ್ಲಿ ಅವರು. ನಮ್ಮ RCB ಏನ್ ಬಿಡು, ಅವಾಗೊಮ್ಮೆ ಇವಾಗೊಮ್ಮೆ ಅಂದ್ರೆ ಇದು 2ನೇ ಸಲ ಬಂದಿದ್ದು 4 ಸೀಸನ್ ಅಲ್ಲಿ. ಒಂದಿಷ್ಟು ಟೀಮ್ಸ್ಗೆ ಒಂದ್ ಚಾನ್ಸ್ ಕೊಟ್ರು. ಬಟ್ ಇಲ್ಲಿ UP GG ಅವ್ರಿಗೆ ಇನ್ನೂ ಚಾನ್ಸ್ ಕೊಡೋಲ್ರಿ ಇವ್ರು. 3 ಟೀಮ್ ಯಾವ ತರ ಆಡ್ತಾ ಇದ್ದಾರೆ ಗುರು ಇವರು. ವಾವ್. ಆದ್ರ DC ಅವ್ರು 3 ಸಲ ಇದಕ್ ಬಂದಾರಂದ್ರು ಒಮ್ಮೆ ಚಾಂಪಿಯನ್ ಆಗಿಲ್ಲ, ರನ್ನರ್ ಅಪ್ ಆಗ್ಯಾರ. ಈ ಸೀಸನ್ ನಮ್ಮ RCB ಬೀಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತಿ. ಯಾಕಂದ್ರೆ ನಮ್ಮ RCB ಆಲ್ರೆಡಿ ಒಂದು ಫೈನಲ್ ಬೀಟ್ ಮಾಡಾಗಿದೆ. ಇವ್ರ ವಿರುದ್ಧ ನಮ್ಮ RCB ಚಾಂಪಿಯನ್ ಆಗಿದ್ದು. ನೋಡೋಣ ಈ ಸೀಸನ್ ಮತ್ತೆ ಅದೇ ತರನೇ ಏನ ನಮ್ಮ RCB ಚಾಂಪಿಯನ್ ಆಗಿತ್ತು ಹಿಂದಿನ ಸೀಸನ್ಯಾಗ. ಒಳ್ಳೆ ಅದೇ ತರನೇ ಫೈನಲಿಗೆ 2 ಟೀಮ್ ಸೇಮ್ನೇ ಬಂದವೆ. ಇವಾಗ ರಿವೆಂಜ್ ಗೇಮ್ ಇರುತ್ತೆ. ಯಾರಿಗೆ ಅಂದ್ರೆ ಡಿಸಿಗೆ ಇರುತ್ತೆ. ನಮಗಂಕರ ಆಲ್ರೆಡಿ ಒಂದ್ಸಲ ವಿನ್ ಆಗ್ಬಿಟ್ಟಿವಿ ಅವ್ರ ವಿರುದ್ಧ. ಸ್ವಲ್ಪ ಧೈರ್ಯ ಇರುತ್ತಂತ ಅನ್ಕೊಂಡಿನಿ. ಅವರು ಅದೇ ಧೈರ್ಯ ಇಟ್ಕೊಂಡು ಆಡ್ತಾರ, ನೋಡೋಣ. ಜಾಸ್ತಿ ಅಂದ್ರೆ ಫೈನಲ್ನಾಗ ಜಾಸ್ತಿ ರನ್ ಹೊಡೆದಿದ್ದಿಲ್ಲ DC ಅವರು. ಈ ಸೀಸನ್ ಅಲ್ಲಿ ಕೂಡ ಜಾಸ್ತಿ ರನ್ ಹೊಡ್ಲಾರ್ದಂಗ ನಮ್ಮ RCB ಕಟ್ ಹಾಕ್ಯಾರ DC ಅವ್ರನ್ನ. ನೋಡೋಣ ಈ ಯಾವ ತರ ಕಟ್ ಹಾಕ್ತಾರ ಅಂತಂದು. ಆದ್ರೆ ಫೈನಲ್ ಏನು ಇವತ್ತು DC ಅವರು ಫುಲ್ ಕಡಾಕಾಗಿ ಎಲ್ಲ ಸೀಸನ್ ಫೈನಲ್ ಹೊಂಟ್ಬಿಟ್ರ. ಈ ಒಂದಿಷ್ಟು ಟೀಮ್ ಯಾರ್ಯಾರು ಅಂದ್ರೆ ಫೈನಲ್ ಇನ್ನ ಯಾರು ನೋಡೇ ಇಲ್ಲ. 4 ಸೀಸನ್ ಆದ್ರೂ GG ಮತ್ತೆ UP ವಾರಿಯರ್ಸ್ ನೋಡಿಲ್ಲ. ಈ ಸೀಸನ್ ನಾವು ಅನ್ಕೊಂಡಿದ್ವಿ UP ವಾರಿಯರ್ಸ್ DC ಅವ್ರನ್ನ ಬೀಟ್ ಮಾಡಿ ಬರುತ್ತಾ ನಮ್ಮ RCB ಜೊತೆ ಆಡಕ್ ಅಂತ ನಾವು ಅನ್ಕೊಂಡಿದ್ವಿ. ಏನ್ ಮಾಡ್ತಿ, DC ಅವರು ಬಿಟ್ ಕೊಡ್ಲೇ ಇಲ್ಲ. ನೋಡುವ ಯಾವ ತರ ಆಡ್ತಾರೆ. ಮತ್ ಇವಾಗ ಫೈನಲ್ನಾಗ ರಿವೆಂಜ್ ಗೇಮ್ ಫುಲ್ ತಯಾರಿ ಮಾಡ್ಕೊಂಡ್ ಬರ್ತಾರ ನಮ್ಮ RCB ವಿರುದ್ಧ ಅಂತ ಅನ್ಕೊಂಡಿದೀನಿ. ನೀವು ಯಾವ ತರ ಅನ್ಕೊಂಡಿದ್ದೀರಾ, ಯಾವ ತರ ಆಗುತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಮಾತ್ರ ಫೈನಲ್. ಯಾಕೆಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಹಿಂದಿನ ಫೈನಲ್ ಸೇಮ್. ಹಿಂದಿನ ಸೀಸನ್ ಫೈನಲ್ DC ವರ್ಸಸ್ RCB ಇತ್ತು. ಈ ಸೀಸನ್ ಫೈನಲ್ ಕೂಡ DC ವರ್ಸಸ್ RCB ಐತಿ. ನೋಡುವ. ಇಲ್ಲಿ ನಮ್ಮ RCB ಅಂಕರು ಫಸ್ಟ್ ಇದೆ WPL ಚಾಂಪಿಯನ್ ಆಗಿತ್ತು. ಮತ್ತೆ ಅದಾದ್ಮೇಲೆ IPL ಚಾಂಪಿಯನ್ ಆಗಿದೆ. ಇವಾಗ ಮತ್ತೆ ಹ್ಯಾಟ್ರಿಕ್ ಟ್ರೋಫಿ ಬರುವ ಚಾನ್ಸಸ್ ಇದೆ RCB ಮ್ಯಾನೇಜ್ಮೆಂಟ್ ಅಂದ್ರೆ RCB ಇದಕ್ಕೆ. ನೋಡುವ ಕಾದು. ಇವಾಗ ಆಲ್ರೆಡಿ 2 ಟ್ರೋಫಿ ಬಂದಿದೆ. ಇದು 3ನೇ ಟ್ರೋಫಿ ಹ್ಯಾಟ್ರಿಕ್ ನಲ್ಲಿ ನಿಂತಿದೆ. ನಮ್ಮ RCB ಅಂದ್ರೆ ಇವತ್ತು ಗೆದ್ರಂದ್ರ ಆಲ್ಮೋಸ್ಟ್ ಅಲ್ಲಿ ಹ್ಯಾಟ್ರಿಕ್ ಮತ್ತ ಅದು 5ನೇ ತಾರೀಕು ಅಂದ್ರೆ ನಾಳೆ ಐತಿ ಮ್ಯಾಚ್. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಮ್ಯಾಚ್ ಸಖತ್ತಾಗಿನೇ ನಡೀತೆ ಅಂತಾನೆ ಹೇಳ್ಬೋದು. ನೋಡುವ RCB ಯಾವ ತರ ಆಡ್ತಾರೆ ಮತ್ತೆ DC ಅವರು ಯಾವ ತರ ಆಡ್ತಾರೆ ಅಂತಂದು. ಹಿಂದಿನ ಸೀಸನ್ ತರನೇ ಡಬ ಔಟ್ ಹಾಕ್ತಾರ ಈ ಸೀಸನ್. ಇದು ಎಲಿಮಿನೇಟರ್ ಪಂದ್ಯ ಅಂದಾಗ ಯಾವ ತರ ಆಡಿದ್ರು ಗುರು. ಆಲ್ಮೋಸ್ಟ್ ಆಲ್ ಬಾಲಿಂಗ್ನು ಒಂದ್ ಚೆನ್ನಾಗಿ ಮಾಡಿದ್ರು. ಬ್ಯಾಟಿಂಗ್ ಅಂಕರು ಹೇಳೋದೇ ಬೇಡ. ಆಲ್ಮೋಸ್ಟ್ 16 ಓವರ್ನಲ್ಲೇ ಮುಗಿಸ್ಬಿಟ್ರು ಮ್ಯಾಚ್ನ. 168 ಇದ್ದಾಗಿತ್ತು ಸ್ಕೋರು. ಅದನ್ನ ಆಲ್ಮೋಸ್ಟ್ ಅಲ್ಲಿ 16 ಓವರ್ನೇ ಫಿನಿಶ್ ಮಾಡಿಬಿಟ್ರು. ಫುಲ್ ಫೈನಲ್ಗೆ ಹೋಗ್ಬೇಕಂತ ಒಂದು ರೋಚಿಗೆ ಬಂದ್ಬಿಟ್ಟವ್ರೆ. ಇವಾಗ ಫೈನಲ್ ಅವಾಗ ಯಾವ ತರ ಆಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಸಖತ್ತಾಗಿನೇ ಬಂದಿದ್ದಾರೆ. ಬಟ್ ಎಂಟ್ರಿ ಮಾತ್ರ ಫೈನಲಿಗೆ ಸಖತ್ತಾಗಿನೇ ಐತಿ. ನೋಡುವ RCB ಬೀಟ್ ಮಾಡ್ತಾರ ಏನಂತಂದು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ರಿವೆಂಜ್ ಗೇಮ್ ಆಗಿರುತ್ತೆ DC ಅವರಿಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್